ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಕಗ್ಗಂಟಾಗಿರುವಂತದ್ದು ವಿನಯ್ ಡೆತ್ ನೋಟ್. ವಾಟ್ಸ್ಆಪ್ ಗ್ರೂಪ್ಗೆ ಬಂದಂತ ಡೆತ್ ನೋಟ್ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಸದ್ದನ್ನ ಮಾಡ್ತಾ ಇದೆ. ಸುದ್ದಿ ಆಗಿರುವಂಥದ್ದು ಬಿಜೆಪಿಯವರು ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು, ಅದನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು. ಮತ್ತು ಒಂದ್ ಕಡೆ ಕಾಂಗ್ರೆಸ್ನವರು ಇದರಲ್ಲಿ ಪ್ರಮುಖವಾಗಿ ವಿನಯ್ ಸೋಮಯ್ಯ ಈ ಒಂದು ಸಾವಿನ ಹಿಂದೆ ಪ್ರಮುಖವಾಗಿರುವಂಥದ್ದು ವಿರಾಜಪೇಟೆ ಮತ್ತು ಮಡಿಕೇರಿಯ ಶಾಸಕರು, ಅವರ ಹೆಸರನ್ನು ಉಲ್ಲೇಖ ಮಾಡಬೇಕು, ಅವರನ್ನ ಕೂಡ ವಿಚಾರಣೆ ಮಾಡಬೇಕು ಅಂತ ಬಿಜೆಪಿಯವರು ಆಗ್ರಹಿಸ್ತಾ ಇದ್ರು. ಈ ಪ್ರಮುಖವಾಗಿ ವಿನಯ್ ಡೆತ್ ನೋಟ್ ಇತ್ತಲ್ಲ, ಇದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆಯಂತೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ. ವಿನಯ್ ಸೋಮಯ್ಯ ಖುದ್ದು ಡೆತ್ ನೋಟ್ ಅನ್ನ ಬರೆದಿದ್ದ ಅಥವಾ ಡೆತ್ ನೋಟ್ ಅನ್ನ ಬರೀಲಿಕ್ಕೆ ವಿನಯ್ಗೆ ಯಾರಾದರೂ ಹೇಳಿದ್ರ? ವಾಟ್ಸ್ಆಪ್ ಗ್ರೂಪ್ನಲ್ಲಿ ಡೆತ್ ನೋಟ್ ವಿನಯ್ ಹಾಕಿದ್ದ ಅನ್ನುವಂಥ ಪ್ರಶ್ನೆ ಇದೆ. ವಿನಯ್ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಎಲ್ಲ ಡೇಟಾ ರಿಟ್ರೀವ್ಗೆ ಮುಂದಾಗಿರುವಂಥದ್ದು ಪೊಲೀಸರು. ಮೊಬೈಲ್, ಲ್ಯಾಪ್ಟಾಪ್, ಡೆತ್ ನೋಟ್ಗೆ FSLಗೆ ರವಾನೆ ಮಾಡಲಾಗಿರುವಂಥದ್ದು. ಹೆಣ್ಣೂರು ಪೊಲೀಸ್ನಿಂದ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಸದ್ಯ FSL ರಿಪೋರ್ಟ್ ಕೈ ಸೇರಿದ ಬಳಿಕ ಮುಂದಿನ ತನಿಖೆಯನ್ನ ಆರಂಭಿಸಲಿಕ್ಕೆ ಕಾಕಿ ನಿರ್ಧಾರವನ್ನ ಮಾಡಿದೆ. ಅವರೇ ಬರೆದಿದ್ದ ಅಥವಾ ಯಾರಾದರೂ ಬರ್ಸಿದ್ದ? ಈ ಒಂದು ಆತ್ಮಹತ್ಯೆ ಹಿಂದೆ ಯಾರಾದರೂ ಪ್ರಚೋದನೆ ಇತ್ತಾ? ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಯಾವ ರೀತಿಯ ತನಿಖೆಯನ್ನ ಮಾಡಲಾಗ್ತದೆ, ಯಾವ ಹಂತದಲ್ಲಿದೆ ತನಿಖೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿ, ಈಗಾಗಲೇ ವಿನಯ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಪೊಲೀಸರು ಆತನ ಮೊಬೈಲ್ ಫೋನ್ ಮತ್ತೆ ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆದು ಅದನ್ನು FSLಗೂ ಕೂಡ ರವಾನೆ ಮಾಡಿದರೆ ಅಲ್ಲಿ ಅದನ್ನ ರಿಟ್ರೀವ್ ಮಾಡಿ ಆ ಒಂದು ಡೇಟಾವನ್ನು ಹೊರತೆಗೆಯುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರೋದು. ಯಾಕಂದ್ರೆ ಆತ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಸುಮಾರು ಸುದೀರ್ಘವಾಗಿ ಒಂದು 3-4 ಪುಟಗಳಷ್ಟು ಆಗುವಷ್ಟೊಂದು ಏನು ಡೆತ್ ನೋಟ್ ಒಂದು ಸಾರಾಂಶವನ್ನು ಬರೆದು ಅದನ್ನ ಶೇರ್ ಮಾಡಿರೋದು. ಆದ್ರಿಂದ ಆ ಒಂದು ಶೇರ್ ಮಾಡಿರುವಂತಹ ಡೇಟಾ ಏನು ಡೆತ್ ನೋಟ್ ಏನಿದೆ ಅದು ಯಾವ ರೀತಿ ಅದನ್ನ ಪರಿಗಣನೆ ಮಾಡಬೇಕು ಅಂತೇಳಿ ಈಗ ಪೊಲೀಸರಿಗೂ ಕೂಡ ತಲೆನೋವಾಗಿದೆ. ಯಾಕಂದ್ರೆ ಹ್ಯಾಂಡ್ ರೈಟಿಂಗ್ ನಲ್ಲಿ ಬರೆದಿರುವಂತಹ ಡೆತ್ ನೋಟ್ ಆಗಿದ್ರೆ ಅದು ಇಂಥ ವ್ಯಕ್ತಿನೇ ಬರೆದಿದ್ದಾನೆ ಅಂತೇಳಿ ಅದನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ಬೋದಾಗಿತ್ತು. ಆದ್ರೆ ಈ ಒಂದು ಮೆಸೇಜ್ ಇರೋದ್ರಿಂದ ಅದನ್ನ ಯಾರಾದ್ರೂ ಬರೆದು ಶೇರ್ ಮಾಡಿರ್ಬೋದಾ ಅಥವಾ ಆತನೇ ಏನಾದ್ರೂ ಬರ್ದಿದ್ದಾನ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು. ಅದರಿಂದ ಅದಕ್ಕೆ ಖಚಿತವಾಗಿ ಒಂದು ರಿಪೋರ್ಟ್ ಕೂಡ ಬೇಕಾಗಿರೋದ್ರಿಂದ ಅದನ್ನ ಕೂಲಂಕುಷವಾಗಿ ತನಿಖೆ ನಡೆಸಿ ಪರಿಶೀಲನೆ ಮಾಡೋ ಸಲುವಾಗಿ FSLಗೆ ಕಳಿಸಲಾಗಿದೆ. ಬಹುಶಃ 2-3 ದಿನದಲ್ಲಿ ಆ ಒಂದು ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರುತ್ತೆ. ಆ ಬಳಿಕ ರಿಪೋರ್ಟ್ ನ ಒಂದು ಅಂಶಗಳ ಆಧಾರದ ಮೇಲೆ ಪೊಲೀಸರು ಕೂಡ ತನಿಖೆಯನ್ನ ಮಾಡೋದಕ್ಕೆ ಈಗ ಚಿಂತನೆಯನ್ನ ಮಾಡ್ತಾ ಇರೋದು. ಯಾಕಂದ್ರೆ ಏಕಾಏಕಿ ಯಾರ ಮೇಲೆ ಆದ್ರೂ ಕ್ರಮ ಕೈಗೊಳ್ಳುವಂತದ್ದು ಅಥವಾ ಯಾರನ್ನಾದ್ರೂ ವಿಚಾರಣೆ ಮಾಡುವಂತದ್ದು ಕೂಡ ಸಾಧ್ಯ ಆಗೋದಿಲ್ಲ. ಇದು ಯಾರು ಬರಹ ಮತ್ತೆ ಯಾರು ಕಳಿಸಿದ್ರೆ ಮತ್ತೆ ಎಷ್ಟೊತ್ತಿಗೆ ಆ ಒಂದು ಮೆಸೇಜ್ ಅನ್ನು ಟೈಪ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಎಲ್ಲಾ ರಿಪೋರ್ಟ್ಸ್ ಕೂಡ ಬೇಕಾಗುತ್ತೆ. ಆ ಸಲುವಾಗಿ ಆತನ ಟವರ್ ಲೊಕೇಶನ್ ಮತ್ತೆ CDI ರಿಪೋರ್ಟ್ಸ್ ಅನ್ನು ಕೂಡ ಹೊರತೆಗೆದು ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಹೆಣ್ಣೂರು ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಇನ್ನೂ 2-3 ದಿನಗಳ ಕಾಲ ಈ ಒಂದು ರಿಪೋರ್ಟ್ ಬರೋದಕ್ಕೆ ಕಾಲಾವಕಾಶ ಇರೋದ್ರಿಂದ ಅಷ್ಟರಲ್ಲಿ ಆ ಒಂದು ರಿಪೋರ್ಟ್ ಬಂದ ಬಳಿಕ ಎಲ್ಲ ಒಂದು ತನಿಖೆಯನ್ನ ಮಾಡೋದಕ್ಕೆ ಪೊಲೀಸರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಪೃಥ್ವಿ, ಮುನಿರಾಜು, ಈತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಂತ ಸ್ಥಳ ಇತ್ತಲ್ಲ, ಅಲ್ಲೇನಾದ್ರೂ CCTVಗಳಿದ್ವಾ? ಅದರ ಬಗ್ಗೆ ಏನಾದ್ರೂ ಪರಿಶೀಲನೆ ಮಾಡಲಾಗಿದೆಯಾ? ಇವರ ಕಚೇರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಸಿಬ್ಬಂದಿಯನ್ನ ವಿಚಾರಣೆ ಮಾಡಲಾಗಿದೆಯಾ? ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಪೃಥ್ವಿ, ಈಗಾಗಲೇ ಆ ಒಂದು ಕಚೇರಿ ಏನಿದೆ ಅದು ಕಚೇರಿಯ ಗೋಡನ್ನಲ್ಲಿ ಆತ ಒಂದು ಆತ್ಮಹತ್ಯೆಗೆ ಶರಣಾಗಿರೋದು. ಆದ್ರೆ ಆ ಒಂದು ಸಮಯದಲ್ಲಿ ಯಾರಿದ್ರು, ಆತ ನೈಟ್ ನಲ್ಲಿ ಒಂದು ಕೆಲಸಕ್ಕೆ ಬಂದ ಸಂದರ್ಭದಲ್ಲಿ ಯಾಕೆ ಅಷ್ಟೊಂದಲ್ಲಿ ಆತನಿಗೆ ಅಲೋ ಮಾಡಿದ್ರು, ಮತ್ತೆ ಆತ ಕೆಲಸಕ್ಕೋಸ್ಕರ ಬಂದಿದ್ದ ಅಥವಾ ಬೇರೆ ಉದ್ದೇಶಕ್ಕೋಸ್ಕರ ಅಲ್ಲಿ ಅವತ್ತು ಉಳ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ರೆ. ಸದ್ಯ ಆ ಒಂದು ಏನು ಈಗ ನಿನ್ನೆ ಆತನೊಂದು ಕ್ರಿಮಿನೇಷನ್ ಕೂಡ ಆಗಿರೋದು. ಈಗ ನಾಳೆಯಿಂದ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪನಿಯಲ್ಲಿದ್ದಂತ ಸಿಬ್ಬಂದಿ ಇರ್ಬೋದು ಮತ್ತೆ ಕೆಲಸ ಕೊಟ್ಟಂತ ವ್ಯಕ್ತಿಗಳಿರ್ಬೋದು ಎಲ್ಲರನ್ನೂ ಕರೆಸಿ ಒಂದು ವಿಚಾರಣೆಯನ್ನ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಮತ್ತೆ ಮೇಲ್ನೋಟಕ್ಕೆ ರಸ್ತೆ ಬದಿ ಇರುವಂತಹ CCTV ಫುಟೇಜ್ ಅನ್ನ ಪೊಲೀಸರು ಪರಿಶೀಲನೆ ಮಾಡ್ತಾ ಇರೋದು. ಆದ್ರೆ ಕಂಪನಿ ಒಳಗಡೆ CCTV ಫುಟೇಜ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಈಗ ಮಾಡ್ತಾ ಇದ್ದಾರೆ. ಆನಂತರ ಅವರ ಕುಟುಂಬದವರನ್ನು ಕೂಡ ಕರೆಸಿ ಅವರ ಒಂದು ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡು ಆ ಬಳಿಕ ಈ ಒಂದು ಪ್ರಕರಣದಲ್ಲಿ ಏನು ಈಗ ಪ್ರಕರಣದಲ್ಲಿ FIR ಆಗಿರುವಂತಹ ವ್ಯಕ್ತಿ ಏನಿದ್ರೆ ತೆನ್ನೀರ್ ಮೈನಾ, ಆತನನ್ನು ಕೂಡ ಒಂದು ವಿಚಾರಣೆಗೆ ಒಳಪಡಿಸೋದಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ಇದಕ್ಕೆ ಯಾವುದೇ ಒಂದು ಪ್ರೊಸೀಜರ್ ಮುಂದುವರಿಬೇಕಾದ್ರೂ FSL ರಿಪೋರ್ಟೇ ಮುಖ್ಯ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ರಿಪೋರ್ಟ್ಸ್ ಬರಲಿ ಅಂತೇಳಿ ಪೊಲೀಸರು ಕೂಡ ಈಗ ರಿಪೋರ್ಟ್ಸ್ಗೋಸ್ಕರ ಕಾಯುವಂತ ಕೆಲಸ ಆಗ್ತಾ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ವಿನಯ್ ಸೂಸೈಡ್ ಕೇಸ್ಗೆ ರಾಜಕೀಯ ತಿರುವು ಸಿಗ್ತಾ ಇರುವಂತದ್ದು. ನಿನ್ನೆ ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡಿದ್ರು, ಇಂದು ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇಬ್ಬರು ಕಾಂಗ್ರೆಸ್ ಶಾಸಕರಿಗೆ ಬೆಂಬಲವಾಗಿ ಈ ಒಂದು ಹೋರಾಟವನ್ನ ಮಾಡಲಾಗ್ತಾ ಇರುವಂತದ್ದು. ನಿನ್ನೆ
ಬಿಜೆಪಿಯವರು ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಿದ್ರು ನಿಮಗೂ ಕೂಡ ಗೊತ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮೈಸೂರು ಕೊಡಗಿನ ಸಂಸದರಾಗಿರುವಂಥ ಯದುವೀರ್ ಒಡೆಯರ್ ಕೂಡ ಭಾಗಿಯಾಗಿದ್ದರು. ಮಾಜಿ ಸಂಸದ ಪ್ರತಾಪ್ ಸಿಂಹ, ಅಲ್ಲಿನ ಸ್ಥಳೀಯ ಮಾಜಿ ಶಾಸಕರುಗಳು ಕೂಡ ಭಾಗಿಯಾಗಿದ್ದರು. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಲಾಗಿತ್ತು. ಈಗ ಆ ಕಾಂಗ್ರೆಸ್ ಶಾಸಕರ ವಿರುದ್ಧ ಬಿಜೆಪಿಯವರು ಏನು ಆರೋಪವನ್ನು ಮಾಡ್ತಾ ಇದ್ರು, ಹೋರಾಟವನ್ನು ಮಾಡ್ತಾ ಇದ್ರು, ಅದಕ್ಕೆ ಬೆಂಬಲವಾಗಿ ಕಾಂಗ್ರೆಸ್ನವರು ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರ ಆರೋಪಗಳಿಗೆ ಕೌಂಟರ್ ಅನ್ನು ಕೊಡಲಾಗ್ತದೆ. ವೈಯಕ್ತಿಕ ಟೀಕೆ ಮಾಡಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತದೆ. ಕುಶಾಲನಗರದಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ನಿನ್ನೆಷ್ಟೇ ಸುದ್ದಿಗೋಷ್ಠಿಯನ್ನ ಮಾಡಿ ಪೊನ್ನಣ್ಣ ಅವರು ಕೂಡ ಮಾತನಾಡಿದ್ರು. ವಿರಾಜಪೇಟೆಯ ಶಾಸಕರು, ಇನ್ನು ಮಡಿಕೇರಿಯ ಶಾಸಕರಾಗಿರುವಂಥ ಮಂತರ್ಗೌಡ ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಇದೆಲ್ಲವೂ ಕೂಡ ಸುಮ್ಮನೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರಿಗೆ ಬೇರೆ ಕೆಲಸ ಇಲ್ಲ, ನಾವು ಯಾವುದೇ ರೀತಿಯಲ್ಲೂ ಕೂಡ ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ ಅಂತ ಅವರು ಮಾತನಾಡಿದ್ರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ. ಇವತ್ತು ಆ ಇಬ್ಬರು ಶಾಸಕರ ಪರವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿನಯ್ ಕೇಸ್ ಸಿಬಿಐಗೆ ಕೊಡ್ಲಿಕ್ಕೆ ಅಗತ್ಯ ಕಾಣಿಸ್ತಾ ಇಲ್ಲ. ನಮ್ಮ ಪೊಲೀಸರೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿನಯ್ ಕೇಸ್ ಸಿಬಿಐಗೆ ಕೊಡ್ಲಿಕ್ಕೆ ಆ ರೀತಿಯಾದಂಥ ಅಗತ್ಯ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ನಮ್ಮ ಪೊಲೀಸರೇ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಗೃಹ ಸಚಿವರ ಸ್ಟೇಟ್ಮೆಂಟ್ ಇದೆ. ಶಾಸಕರ ಹೆಸರನ್ನ ಬಿಜೆಪಿಗರು ಹೇಳ್ತಾ ಇದ್ದಾರೆ. FIR ನಲ್ಲಿ ಹೆಸರು ಬಿಟ್ಟಿದ್ದಾರೆ ಅಂತ ಇದ್ದಾರೆ. ಎಲ್ಲ ತನಿಖೆ ಆಗ್ತಾ ಇದೆ, ಕಾನೂನು ಪ್ರಕಾರ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಗೃಹ ಸಚಿವರ ಮಾತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕೊಡಗಿನ ಪ್ರತಿನಿಧಿ ಪ್ರೇಮ್ ಕುಮಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರೇಮ್, ನಿನ್ನೆ ಅಷ್ಟೇ ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. FIR ನಲ್ಲಿ ಶಾಸಕರ ಹೆಸರನ್ನು ಉಲ್ಲೇಖ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ರು. ಇವತ್ತು ಕಾಂಗ್ರೆಸ್ನವರ ಪ್ರತಿಭಟನೆ ಯಾವ ರೀತಿಯಾಗಿ ನಡೀತಾ ಇದೆ? ಇನ್ನು ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರಾಜಕೀಯ ಕಚ್ಚಾಟ ನಡೀತಾ ಇದೆ ಮತ್ತು ಒಂದ್ ಕಡೆ ತನಿಖೆಯನ್ನ ಕೂಡ ಮಾಡಲಾಗ್ತಾ ಇದೆ? ಪೃಥ್ವಿ, ಏನು ಕೊಡಗು ಜಿಲ್ಲೆಯ ಕುಶಾಲನಗರ ಭಾಗದಲ್ಲಿ ನಿನ್ನೆ ಆತ್ಮಹತ್ಯೆ ಅಂದ್ರೆ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ಕೆಲವರು 3 ಜನರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಂತ ವಿನಯ್ ಅವರನ್ನ ಕೂಡ ಶವ ಸಂಸ್ಕಾರ ಇಟ್ಟು ಶಾಸಕರಾದಂತಹ ಪೊನ್ನಣ್ಣ ಮತ್ತೆ ಮಂತರಗೌಡ ಮೇಲೆ FIR ದಾಖಲಾಗಬೇಕು ಅಂತ ಹೇಳಿ ಏನು ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಮತ್ತೆ ಪ್ರತಾಪ್ ಸಿಂಹ ಅವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ 2 ಶಾಸಕರು ಅಂದ್ರೆ ಮಡಿಕೇರಿ ಶಾಸಕರು ಮತ್ತೆ ವಿರಾಜಪೇಟೆ ಕ್ಷೇತ್ರದ ಶಾಸಕರ ಮೇಲೆ ಅವಹೇಳನಕಾರಿಯ ಕೂಡ ಹೇಳಿಕೆ ನೀಡಿದ್ರು. ಮತ್ತೆ ಹಲವಾರು ರೀತಿಯಲ್ಲಿ ಕೂಡ ವೈಯಕ್ತಿಕವಾಗಿ ಟೀಕೆಗಳನ್ನ ಮಾಡುತ್ತಾ ವಾಗ್ದಾಳಿ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಶಾಸಕರ ಮೇಲೆ ಏನು ವೈಯಕ್ತಿಕವಾಗಿ ಟೀಕೆ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಜಿಲ್ಲಾ ಬಿಜೆಪಿ ವಿರುದ್ಧ ಕೂಡ ಕಾಂಗ್ರೆಸ್ ಈಗ ಮುಗಿರೆದಿರುವಂತದ್ದು ರಾಜಕೀಯ ಕಚ್ಚಾಟಕ್ಕೆ ಆತ್ಮಹತ್ಯೆ ಕಾರಣವಾಗಿರುವಂತದ್ದು. ಇಂದು ಕಾಂಗ್ರೆಸ್ ನಾಯಕರು ಕೂಡ ಮಡಿಕೇರಿಯಲ್ಲಿ ಬೃಹತ್ತಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು. 2 ಅಂದ್ರೆ ಬಿಜೆಪಿ ನಾಯಕರು ಕೂಡ ಏನು ಕಾಂಗ್ರೆಸ್ ಶಾಸಕರ ಮೇಲೆ ಆರೋಪ ಮಾಡಿದ್ರು, ಇದನ್ನ ಹಿಂಪಡಿಬೇಕು ಅಂತ ಹೇಳಿ ಕೂಡ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಇಂದು ಮಡಿಕೇರಿಯಲ್ಲಿ ಕೂಡ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಈಗ ನಾವು ನೋಡಬಹುದು, ಈಗ ಮಡಿಕೇರಿ ನಗರದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡ ಒಂದಾಗಿರುವಂತದ್ದು. ಬಿಜೆಪಿ ಶಾಸಕರು ಏನು ನಿನ್ನೆ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಶಾಸಕರ ಮೇಲೆ ಏನು ಅಂದ್ರೆ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು, ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು. ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಸೇರಿದಂತೆ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಕೂಡ ವೈಯಕ್ತಿಕ ಟೀಕೆ ಮಾಡುವುದರ ಜೊತೆಗೆ ಕಾಂಗ್ರೆಸ್ಸಿಗರನ್ನ ಒಟ್ಟಾರೆಯಾಗಿ ಕೊಲೆಗಡುಕರು ಏನು ಹೇಳಿಕೆ ನೀಡಿದ್ರು. ತಕ್ಷಣವಾಗಿ ಕೂಡ ಪೊನ್ನಣ್ಣ ಮತ್ತೆ ಅವರ ಮಂತರಗೌಡರು ಕೂಡ ಇಬ್ಬರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಾವು ಒಟ್ಟಾಗಿ ಸೇರಿಕೊಂಡು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೀವಿ, ಈ ಹಿನ್ನೆಲೆಯಲ್ಲಿ ಕೂಡ ಬಿಜೆಪಿಯವರು ಮೇಲೆ ಆರೋಪ ಮಾಡ್ತಿದ್ದಾರೆ ಎಂಬುದನ್ನು ಹೇಳಿಕೆಯನ್ನು ಕೂಡ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕರು ಆರೋಪ ಮಾಡ್ತಾ ಇದ್ರು, ಕಾಂಗ್ರೆಸ್ ಸರ್ಕಾರ ಕೊಲೆಗಡಿಕೆ ಸರ್ಕಾರ ಅಂತ ಹೇಳಿ. ಆತ್ಮಹತ್ಯೆಯಲ್ಲಿ ಕೂಡ ಕಾಂಗ್ರೆಸ್ ಶಾಸಕರ ಹೆಸರು ಸೇರಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಕಾಂಗ್ರೆಸ್ ಮೇಲೆ ಬಿಜೆಪಿ ನಾಯಕರು ಮುಗಿಬೀಳೋದಕ್ಕೆ ಕಾರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಅಂದ್ರೆ ವೈಯಕ್ತಿಕ ಅಂದ್ರೆ ಅವರು ಕೂಡ ಸಾವನ್ನಪ್ಪಿದಂತಹ ಏನು ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಯನ್ನು ಕೂಡ ಅವರು ವೈಯಕ್ತಿಕ ಟೀಕೆ ಮಾಡಬೇಕಿತ್ತು. ಆದ್ರೆ ಕಾಂಗ್ರೆಸ್ ನಾಯಕರ ಮೇಲೆ ಏಕೆ ಟೀಕೆ ಮಾಡ್ತಾ ಇದ್ರು, ವೈಯಕ್ತಿಕವಾಗಿ ಏಕೆ ಟೀಕೆ ಮಾಡ್ತಾ ಇದ್ರು ಎಂಬುದನ್ನು ಕೂಡ ಇಲ್ಲಿಯ ಸ್ಥಳೀಯ ಒಂದು ಕಾಂಗ್ರೆಸ್ ಶಾಸಕರ ಕೆಂಗಣ್ಣಿಗೆ ಬಿಜೆಪಿ ನಾಯಕರು ಗುರಿಯಾಗಿರುವಂತದ್ದು. ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಏನು ನಿನ್ನೆಯಷ್ಟೇ ಕೂಡ ಪೊನ್ನಣ್ಣ ಅವರ ಮೇಲೆ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ಅವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಅವರ ವೈಯಕ್ತಿಕವಾಗಿ ನಮಗೆ ಹಣ ಯಾವುದೇ ರೀತಿ ಕೂಡ ಬೇಕಾಗಿಲ್ಲ. ಮತ್ತೆ ಅವರು ಕೂಡ ಕಾವೇರಿ ಹೋರಾಟದಲ್ಲಿ ಕೂಡ ಅವರಿಗೆ ಹಿನ್ನಡೆಯಾಗಿದೆ. ಮತ್ತೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ಅವರಿಗೆ ಹಿನ್ನಡೆಯಾಗಿತ್ತು. ಮತ್ತೆ ವೈಯಕ್ತಿಕವಾಗಿ ಈ ತರ ಟೀಕೆ ಟಿಪ್ಪಣಿಗಳನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಜಿಲ್ಲಾ ಕಾಂಗ್ರೆಸ್ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಪೃಥ್ವಿ.